ಅದು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಕ್ಕ ಗ್ರಾಮ ಹಲವಾಗಿಲು. ಡಿಸೆಂಬರ್ 10, 1902ರಂದು ಅಡವಿಯಪ್ಪ ಹಾಗೂ ನೀಲಮ್ಮ ದಂಪತಿಗಳಿಗೆ ಪುತ್ರರಾಗಿ ಜನಿಸಿದವರು ನಿಜಲಿಂಗಪ್ಪನವರು. 5 ವರ್ಷವಿರುವಾಗಲೇ ತಂದೆಯನ್ನು ಕಳೆದುಕೊಂಡ ನಿಜಲಿಂಗಪ್ಪನವರ ಕುಟುಂಬದ ನೆರವಿಗೆ ನಿಂತವರು ತಾಯಿ ನೀಲಮ್ಮನ ತಂಗಿ ಸಿದ್ದವನಹಳ್ಳಿ ಕುಟುಂಬ ಎಂದು ಪ್ರಖ್ಯಾತಿ ಇದ್ದಂತಹ ಸಿದ್ದವನಹಳ್ಳಿ ಪರಿವಾರದವರು. ಆ ಕಾರಣದಿಂದಲೇ ನಿಜಲಿಂಗಪ್ಪನವರನ್ನು ಸಿದ್ದವನಹಳ್ಳಿ ನಿಜಲಿಂಗಪ್ಪ ಎಂದು ಗುರುತಿಸಲ್ಪಡುತ್ತಾರೆ. ವೀರಪ್ಪ ಮಾಸ್ತರ ನೆಚ್ಚಿನ ಶಿಷ್ಯರಾದ ಇವರು ಪ್ರೌಢಾವಸ್ಥೆಯಿಂದಲೇ ರಾಜಕೀಯ, ಹೋರಾಟ, ದೇಶಭಕ್ತಿ ಇದೆಲ್ಲವುದರ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದವರು. ಆನಿ ಬೆಸೆಂಟ್ ಅವರ ಹೋಮ್ ರೂಲ್ ಹೋರಾಟದಿಂದ ಪ್ರೇರೇಪಿತರಾದ ನಿಜಲಿಂಗಪ್ಪನವರು ತಮ್ಮಲ್ಲಿದ್ದ ದೇಶ ಪ್ರೇಮವನ್ನು ದೇಶಕ್ಕಾಗಿ ಏನಾದರೂ ಒಳಿತಾಗುವಂತೆ ಮಾಡಬೇಕೆಂಬ ಯೋಚನೆಯಿಂದ ಗಾಂಧೀಜಿರವರ ತತ್ವಗಳನ್ನು ಒಪ್ಪಿ 1921ರಿಂದ ಅಂದರೆ ಕೇವಲ 19 ವರ್ಷವಿರುವಾಗಲೇ ಖಾದಿ ತೊಟ್ಟು ಗಾಂಧಿ ಅನುಯಾಯಿಯಾದರು. ಅಷ್ಟೇ ಅಲ್ಲ, ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲು ಸಜ್ಜಾದರು. 1923ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎನ್ರೋಲ್ ಪಡೆದುಕೊಂಡರು. ಅದೇ ವರ್ಷ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ಪಡೆದ ಬಳಿಕ 1924ರಲ್ಲಿ ಪುಣೆಯ ಇಂಡಿಯನ್ ಲಾ ಸೊಸೈಟೀಸ್ ಲಾ ಕಾಲೇಜಿನಲ್ಲಿ ಲಾ ಪದವಿ ಪಡೆದು ವಕೀಲ ವೃತ್ತಿಯನ್ನು ಆರಂಭಿಸಿದರು. ಸ್ವತಂತ್ರಕ್ಕಾಗಿ, ದೇಶಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ನಡೆಸಿಕೊಂಡು ಬರುತ್ತಿದ್ದಂತಹ ಎಸ್ ನಿಜಲಿಂಗಪ್ಪನವರು 1936ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ನೇಮಕವಾದ ನಂತರ ಸೃಷ್ಟಿಸಿದ್ದು ಇತಿಹಾಸ ಎನ್ನಬಹುದು. 1939ರಲ್ಲಿ ತುರುನೂರಿನಲ್ಲಿ ಈಚಲು ಮರ ಕಡಿಯುವ ಚಳುವಳಿ, ಅರಣ್ಯ ಸತ್ಯಾಗ್ರಹ ಎಂದೇ ಹೆಸರುವಾಸಿಯಾಗಿದ್ದಂತಹ ಈ ಚಳುವಳಿಯ ನೇತೃತ್ವವನ್ನು ವಹಿಸಿದ್ದವರು ಎಸ್ ನಿಜಲಿಂಗಪ್ಪನವರು. ಈ ವಿಚಾರವಾಗಿ ಬ್ರಿಟಿಷ್ ಸರ್ಕಾರದ ಪೊಲೀಸರು ಬೆಳಗಿನ ಜಾವ ಮನೆಗೆ ಬಂದು ನನ್ನನ್ನು ಬಂಧಿಸಬಹುದು ಎಂದು ಪತ್ನಿಯೊಟ್ಟಿಗೆ ಹೇಳಿಕೊಂಡಾಗ 4:45 ಗಂಟೆಗೆ ಬಂದು ಟ್ಯಾಪ್ ಮಾಡಿದ್ರು ಮನೆಗೆ. ಆಮೇಲೆ ಕೇಳಿದೆ ನಾನು ಹೇಳ್ತೀನ, ನಾನೀಗ ಜೈಲಿಗೆ ಹೋಗ್ತೀನಿ, ಶಿಕ್ಷೆ ಆಗ್ತದೆ, ನಿನಗೆ ತೊಂದರೆ ಬರ್ತದೆ, ಅದಕ್ಕೆ ನಾನು ಹೇಳ್ತಾ ಹೇಳಿಲ್ಲವು, ನೀವು ಗಾಂಧಿ ಪರೀಕ್ಷೆ ಕಟ್ಟಿದ್ದೀರಿ, ಅದರಲ್ಲಿ ಪಾಸ್ ಆಗಬೇಕು, ಗಾಂಧಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ. ಆ ಒಂದು ವಾಕ್ಯ ಬಹುಶಃ ನನ್ನ ಜೀವನವನ್ನೆಲ್ಲ ಪರಿವರ್ತನೆ ಮಾಡ್ತೀವಿ ಅಂತ ಕಾಣ್ತದೆ. 3 ಗಂಡ್ಮಕ್ಳು ಹಾಗೆ 6 ಹೆಣ್ಮಕ್ಳಿದ್ದಂತಹ ಬಹಳ ದೊಡ್ಡ ಕುಟುಂಬ ಎಸ್ ನಿಜಲಿಂಗಪ್ಪನವರದ್ದು. ಸ್ವತಂತ್ರ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡು ತಮ್ಮ ವಕೀಲ ವೃತ್ತಿಯನ್ನು ಕಳೆದುಕೊಳ್ಳಬೇಕಾಯಿತು. ಮೈಸೂರು ಹೈಕೋರ್ಟ್ ಮರ ಕಡಿದ ಅಪರಾಧಕ್ಕೆ 1940ರಲ್ಲಿ ಅವರನ್ನು ವಕೀಲ ವೃತ್ತಿ ಮಾಡದಂತೆ ಡಿಬಾರ್ ಮಾಡಲಾಯಿತು. ಜೀವನೋಪಾಯಕ್ಕಿದ್ದ ವಕೀಲ ವೃತ್ತಿಯನ್ನು ಕಳೆದುಕೊಂಡ ನಂತರವೂ ಸಕಾರಾತ್ಮಕವಾಗಿ ಸ್ವತಂತ್ರ ಹೋರಾಟದಲ್ಲಿ, ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಎಸ್ ನಿಜಲಿಂಗಪ್ಪನವರು. ಸ್ವತಂತ್ರಕ್ಕೂ ಮುನ್ನವೇ ಭಾಷಾವಾರು ವಿಂಗಡಣೆಯಾಗಬೇಕು. ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮನಾಗಬೇಕು. ಅತ್ತ ತಮಿಳರು, ತೆಲುಗರು, ಮರಾಠಿಗರು ಹೀಗೆ ಎಲ್ಲರ ತುಳಿತಕ್ಕೊಳಗಾಗುತ್ತಿದ್ದ ಕನ್ನಡಿಗನಿಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದೊದಗಿತ್ತು. ಬಾಂಬೆಯಲ್ಲಿ 1946ರ ಜನವರಿ 10ರಂದು ಏಕೀಕರಣದ ಚಳುವಳಿ ಸಮ್ಮೇಳನ ನಡೆಯಿತು. ಸರ್ದಾರ್ ವಲ್ಲಭಾಯ್ ಪಟೇಲರು ಈ ಸಮ್ಮೇಳನವನ್ನು ಉದ್ಘಾಟಿಸಿದರು. 18 ಸಂಸ್ಥಾನಗಳಿದ್ದ ನಾಡನ್ನು ಸಮೃದ್ಧ ನಾಡನ್ನಾಗಿಸಬೇಕು, ಕನ್ನಡಿಗರ ನಾಡನ್ನಾಗಿಸಬೇಕು ಎಂದು ಪಣ ತೊಟ್ಟು ಹೋರಾಟಕ್ಕಿಳಿದವರು ಶ್ರೀ ಆಲೂರು ವೆಂಕಟರಾಯರು, ಗುಡ್ಲೆಪ್ಪ ಹಳ್ಳಿಕೇರಿ, ಸಿದ್ದಪ್ಪ ಕಂಬಳಿ, RH ದೇಶಪಾಂಡೆ, ರಂಗರಾವ್ ದಿವಾಕರ್, ಶ್ರೀನಿವಾಸರಾವ್ ಕೌಜಲಗಿ, ಶ್ರೀನಿವಾಸರಾವ್, ಕೆಂಗಲ್ ಹನುಮಂತಯ್ಯ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಎಸ್ ನಿಜಲಿಂಗಪ್ಪನವರು, ಟಿ ಮರಿಯಪ್ಪ, ಸುಬ್ರಹ್ಮಣ್ಯ, ಸಾಹುಕಾರ್ ಚೆನ್ನಯ್ಯ ಹೀಗೆ ರಾಜ್ಯ ಕಟ್ಟಲು ಸಾವಿರಾರು ಹೋರಾಟಗಾರರ, ಸಾಹಿತಿಗಾರರ ಶ್ರಮವಿದೆ, ಪರಿಶ್ರಮವಿದೆ. ಅವರ ಪರಿಶ್ರಮದ ಫಲವಾಗಿ 1956ರ ನವೆಂಬರ್ 1ರಂದು ಏಕೀಕೃತ ರಾಜ್ಯದ ಉದಯವಾಯಿತು. ಏಕೀಕೃತ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಎಸ್ ನಿಜಲಿಂಗಪ್ಪ. ಅಧಿಕಾರಕ್ಕೆ ಬಂದ ಕ್ಷಣದಿಂದ ಗಾಂಧೀಜಿರವರ ತತ್ವದಂತೆ ಬಡವರ ದನಿಯಾಗಿ, ಶೋಷಿತರ ನೆರವಿಗೆ ನಿಂತು ಸಮೃದ್ಧ ರಾಜ್ಯ ಕಟ್ಟಲು ಶ್ರಮ ಪಡುತ್ತಿದ್ದ ಸಂದರ್ಭದಲ್ಲಿ ಕೆಲವರ ಷಡ್ಯಂತರದಿಂದ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದೊದಗಿತ್ತು. ಅಧಿಕಾರಕ್ಕಾಗಿ ಅಂಟಿಕೂರದೆ ರಾಜೀನಾಮೆ ನೀಡಿ 1962ರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಮತ್ತೆ ರಾಜ್ಯದ ಚುಕ್ಕಾಣಿ ಹಿಡಿದು 5 ವರ್ಷ ರಾಜ್ಯದಲ್ಲಿ ಅಭಿವೃದ್ಧಿ ಹೊಳೆ ಹರಿಸಿದರು ಎಸ್ ನಿಜಲಿಂಗಪ್ಪನವರು.
ನೀರಾವರಿ, ವಿದ್ಯುತ್, ಕೃಷಿಗೆ ಮಹತ್ವ ಕೊಟ್ಟವರು. ಕೃಷ್ಣಾ ಮೇಲ್ದಂಡೆ ಯೋಜನೆಯ ರೂವಾರಿಗಳಾದರು. ಬೆಂಗಳೂರಿಗೆ ಕಾವೇರಿ ನೀರನ್ನು ತಂದ ಕೀರ್ತಿ ಇವರಿಗೆ ಸಲ್ಲಬೇಕು. ಸ್ವತಂತ್ರ ಹೋರಾಟಗಾರರು ಹಾಗೂ ವೃದ್ಧ ಕೃಷಿಕರಿಗೆ ಪಿಂಚಣಿ ಯೋಜನೆ ಜಾರಿ ಮಾಡಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್ಗೆ 1300 ಎಕರೆ ಜಾಗ ಮಂಜೂರು ಮಾಡಿದರು. ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ ಮಸೂದೆ ಅಂಗೀಕಾರ ಮಾಡಿದರು. ನಿರಾಶ್ರಿತ ಟಿಬೆಟನ್ಗಳಿಗೆ ರಾಜ್ಯದಲ್ಲಿ ಜಾಗ ಕರುಣಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಟಿಬೆಟನ್ ಕಮ್ಯುನಿಟಿ ಆಫ್ ಇಂಡಿಯಾ ಇದನ್ನು ಸದಾ ಸ್ಮರಿಸುತ್ತದೆ. ಶರಾವತಿ ಜಲವಿದ್ಯುತ್ ನೀರಾವರಿ ಯೋಜನೆಯಡಿಯಲ್ಲಿ ಕತ್ತಲಾಗಿದ್ದ ಬೆಂಗಳೂರಿಗೆ ವಿದ್ಯುತ್ ಕರುಣಿಸಿದ ಮಹಾನ್ ವ್ಯಕ್ತಿ. ಬುದ್ಧ, ಬಸವ, ಬಾಪು ಅವರ ಅನುಯಾಯಿಯಾಗಿ ಪಾರದರ್ಶಕತೆ, ಪ್ರಾಮಾಣಿಕತೆ, ನಮ್ರತೆಗೆ ಹೆಸರುವಾಸಿಯಾಗಿದ್ದ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿದ್ದರೂ ಸಹ ಬೆಂಗಳೂರಿನಲ್ಲಿ ಸ್ವಂತ ಮನೆ ಹೊಂದಿರಲಿಲ್ಲ, ಸ್ವಂತ ಕಾರು ಹೊಂದಿರಲಿಲ್ಲ. ಇದೆಲ್ಲವೇ ಸರಳತೆ ಹಾಗೂ ಸತ್ಯಕ್ಕೆ ಉದಾಹರಣೆ. ತಮ್ಮ 90ರ ಇಳಿವಯಸ್ಸಿನಲ್ಲೂ ಸಹ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದರು. ದೇಶ ಸ್ವತಂತ್ರದ ಹಾದಿ ತಪ್ಪುವುದನ್ನು ಕಂಡು ಬೇಸರಿಸಿ ಹೀಗಂದಿದ್ರು. ಇವತ್ತು ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ದಿಸ್ ಇಸ್ ಎ ಗವರ್ಮೆಂಟ್, ಆಲ್ ಪಾರ್ಟಿ ಗವರ್ಮೆಂಟ್ಸ್ ಟುಡೇ, ದೇ ಆರ್ ಗವರ್ಮೆಂಟ್ಸ್ ಬೈ ದಿ ರಿಚ್, ಆಫ್ ದಿ ರಿಚ್, ಫಾರ್ ದಿ ರಿಚ್. ಹೀಗಾಗಿದೆ ಇರ್ತಕ್ಕಂಥ ಪರಿಸ್ಥಿತಿ. ಚೇತನದ ಚಿಲುಮೆ ಎಂದೇ ಕರೆಯಲ್ಪಡುವ ಎಸ್ ನಿಜಲಿಂಗಪ್ಪನವರು ತಮ್ಮ 98ನೇ ವಯಸ್ಸಿನಲ್ಲಿ, ಅಂದರೆ ಆಗಸ್ಟ್ 8, 2000 ವಯೋಸಹಜವಾಗಿ ಲಿಂಗೈಕ್ಯರಾದರು. ಇವರ ಸ್ಮಾರಕ ಚಿತ್ರದುರ್ಗದ ಹೊರವಲಯದಲ್ಲಿ ಸ್ಥಾಪಿಸಲಾಗಿದೆ. 2011ರಲ್ಲಿ ಸ್ಥಾಪಿತವಾದ ಈ ಸ್ಮಾರಕವನ್ನು ದಲೈ ಲಾಮಾರವರು ಉದ್ಘಾಟಿಸಿದರು. 2003ರಲ್ಲಿ ನಿಜಲಿಂಗಪ್ಪನವರಿಗೆ ಗೌರವಪೂರ್ವಕವಾಗಿ ಅಂಚೆ ಚೀಟಿಯನ್ನು ಹೊರತರಲಾಯಿತು. ಬೆಳಗಾವಿ ಸಕ್ಕರೆ ಸಂಶೋಧನಾ ಸಂಸ್ಥೆಗೆ ಶ್ರೀ ಯಡಿಯೂರಪ್ಪನವರು ಅವರ ಅಧಿಕಾರಾವಧಿಯಲ್ಲಿ ನಿಜಲಿಂಗಪ್ಪನವರ ಹೆಸರನ್ನಿಡಲು ಆದೇಶಿಸಿದರು. ಕರ್ನಾಟಕ ಏಕೀಕರಣದ ರೂವಾರಿಗಳಾದ ಎಸ್ ನಿಜಲಿಂಗಪ್ಪನವರಿಗೆ 1999ರಲ್ಲಿ ರಾಜ್ಯದ ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ದೇಶ ಸಮೃದ್ಧಿಯಾಗಬೇಕು, ಆರ್ಥಿಕವಾಗಿ ಸ್ವತಂತ್ರವಾಗಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಬಡತನ ತೊಡೆಯಬೇಕು, ಕೃಷಿಕರು ನೆಮ್ಮದಿಯಾಗಿರಬೇಕು. ಹೀಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಯನ್ನೇ ಬಯಸಿದ ನಾಯಕ ಹಗಲಿರುಳು ಶ್ರಮಿಸಿ ತನ್ನ ಮನೆಯೊಡತಿ, ಮಕ್ಕಳು ಎಂದು ಚಿಂತಿಸಲೇ ಇಲ್ಲ. ಅವರಿಗಾಗಿ ಒಂದು ಅಡಿ ಆಸ್ತಿಯನ್ನೂ ಮಾಡಲಿಲ್ಲ. ಸದಾ ರಾಜ್ಯದ, ದೇಶದ ಜನತೆಯೆಂದು ಕೊನೆಯುಸಿರಿರುವವರೆಗೂ ಸಮಾಜಕ್ಕಾಗಿ ಇದ್ದ ಏಕೈಕ ನಾಯಕ ಕರ್ನಾಟಕ ರತ್ನ ಎಸ್ ನಿಜಲಿಂಗಪ್ಪನವರು.